ಆಕ್ಚುಲ್ ಆಗಿ ನೀವು ಬಂಡವಾಳ ಹಾಕ್ತಿರೋದು ರಿಟರ್ನ್ ಬರ್ತಿದೆ ಅಂತ ಗೊತ್ತಾಗ್ತಿದೆ ಇಲ್ವಾ? ನೀವು ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಮಾಡ್ತಿದ್ದೀರಾ ಇಲ್ವಾ ಅನ್ನೋದು ಹೇಗೆ ಗೊತ್ತಾಗುತ್ತೆ? ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಒಂದು ಕಿರಾಣಿ ಅಂಗಡಿ ಅಂತ ಇಟ್ಕೋಣ. ಅವರು ಒಂದು 30,000 ರೂಪಾಯಿ ಬಂಡವಾಳ ಹಾಕಿರ್ತಾರೆ. ಅವ್ರಿಗೊಂದು ಟೋಟಲ್ ಒಂದು 50,000 ರೂಪಾಯಿ ಬಿಸ್ನೆಸ್ ಆಗಿರುತ್ತೆ ಅಂತ ಇಟ್ಕೋಣ. ಅದರಲ್ಲಿ ಅವ್ರು ಇನ್ವೆಸ್ಟ್ ಮಾಡಿದೆಷ್ಟು ಬಂಡವಾಳ 30,000. ಆ 30,000ನ ಮೈನಸ್ ಮಾಡಿ ಇನ್ನು ಉಳಿಯೋದು 20,000 ಇರುತ್ತಲ್ಲ, ದಿಸ್ ಇಸ್ ಕಾಲ್ಡ್ ಗ್ರಾಸ್ ಪ್ರಾಫಿಟ್. ಅಂದ್ರೆ ನೀವು ಹಾಕಿರುವ ಬಂಡವಾಳ ರಿಟರ್ನ್ ಬಂದಿದೆ ಅಂತ ನಿಮ್ಗೆ ಗೊತ್ತಾಗಿದೆ. ಹಾಗಿದ್ರೆ ನೆಟ್ ಪ್ರಾಫಿಟ್ ಅಂದ್ರೆ ಏನ್ ಸರ್? ನೆಟ್ ಪ್ರಾಫಿಟ್ ಅಂದ್ರೆ ನೀವು ರೆಂಟ್, ಸ್ಯಾಲರಿ, ವಾಟರ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು ಇವೆಲ್ಲ ಒಂದು ಮೈನಸ್ ಮಾಡಿದ್ಮೇಲೆ ನಿಮ್ಗೆ ಉಳಿಯುತ್ತಲ್ಲ, ದಟ್ ಈಸ್ ಕಾಲ್ಡ್ ನೆಟ್ ಪ್ರಾಫಿಟ್. ಅಂದ್ರೆ ನಿಮ್ಮ ಕೈಲಿ ಬಂದಿರುವಂತ ಪ್ರಾಫಿಟ್. ಅದು ಗ್ರಾಸ್ ಪ್ರಾಫಿಟ್ಗೂ ನೆಟ್ ಪ್ರಾಫಿಟ್ಗೂ ವ್ಯತ್ಯಾಸ ಇದೆ. ಗ್ರಾಸ್ ಪ್ರಾಫಿಟ್ ಅಂದ್ರೆ ನೀವು ಹಾಕಿರೋ ಬಂಡವಾಳ ಬಂದಿದೆಯಾ ಇಲ್ವಾ ಅಂತ. ನೆಟ್ ಪ್ರಾಫಿಟ್ ಅಂದ್ರೆ ನಿಮ್ಗೆ ಎಲ್ಲಾ ಎಕ್ಸ್ಪೆನ್ಸಸ್ ನ ಕಳೆದು ನಿಮಗೆ ಏನ್ ಪ್ರಾಫಿಟ್ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮ್ಮ ಬಿಸ್ನೆಸ್ ಅಲ್ಲಿ. ದಿಸ್ ಇಸ್ ಕಾಲ್ಡ್ ನೆಟ್ ಪ್ರಾಫಿಟ್. ಆದ್ರೆ ಇಲ್ಲೂ ಕೂಡ ಒಂದಷ್ಟು ಮಿಸ್ಟೇಕ್ಸ್ ಇದೆ, ಅದನ್ನ ಮಾಡಬೇಡಿ. ನಿಮ್ಮ ನೆಟ್ ಪ್ರಾಫಿಟ್ ಜಾಸ್ತಿ ಆಗಿ ಇಟ್ಕೊಂಡಿರ್ಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಕಾಸ್ಟ್ ಕಟ್ಟಿಂಗ್ ತುಂಬಾ ಕಮ್ಮಿ ಮಾಡಿ, ಅನ್ನೆಸೆಸರಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕಮ್ಮಿ ಮಾಡಿ, ಅನ್ನೆಸೆಸರಿ ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಗಳನ್ನ ಕಮ್ಮಿ ಮಾಡಿ, ಲಾಸ್ಟ್ ಮಂತ್ ಮತ್ತೆ ಈ ಮಂತ್ ಎರಡರದ್ದು ಕೂಡ ಮನಿ ಮ್ಯಾನೇಜ್ ಅನ್ನ ಮಾಡೋದನ್ನ ಕಲ್ತ್ಕೊಳ್ಳಿ. ಪ್ರತಿದಿನ ಚೆಕ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಿದ್ಯಾ ಪ್ರಾಫಿಟ್ ಆಗ್ತಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಇದಿಷ್ಟು ನೀವು ನೋಡ್ಕೊಂಡಿದ್ದಾಯ್ತು ಅಂದ್ರೆ ನೆಟ್ ಪ್ರಾಫಿಟ್ ಮತ್ತೆ ಗ್ರಾಸ್ ಪ್ರಾಫಿಟ್ ನಿಮ್ಗೆ ಏನ್ ಬರ್ತಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಗೊತ್ತಾಯ್ತಲ್ಲ, ನಿಮ್ಮ ಬಿಸ್ನೆಸ್ ಅಲ್ಲಿ ಎಲ್ಲಿ ಪ್ರಾಫಿಟ್ ಆಗ್ತಿದೆ ಎಲ್ಲಿ ಲಾಸ್ ಆಗ್ತಿದೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಬಾಸ್ ವಾಲಾ, ಬಿ ದ ಬಾಸ್.